ಬನ್ನಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ದಿಢೀರ್ ಅಂತ ಮಾಡ್ಕೊಳ್ಳೋ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಹುಳಿ ಅವಲಕ್ಕಿ ಕೆಲವರು ಗೊತ್ತಿರುತ್ತೆ, ಕೆಲವರು ಗೊತ್ತಿರಲ್ಲ. ಇದನ್ನು ಯಾರು ಬೇಕಾದರೂ ದಿಢೀರ್ ಅಂತ ಮಾಡ್ಕೋಬೋದು, ಎಸ್ಪೆಷಲಿ ಬ್ಯಾಚಲರ್ಸ್ ಟ್ರೈ ಮಾಡ್ಬೋದು. ಇದಕ್ಕೆ ಬೇಕಾದ ಸಾಮಾನುಗಳು: ಹುಳಿ ಅನ್ನೋದು ಪೌಡರು, ಹುಣಸೆಹಣ್ಣು, ಕೊಬ್ಬರಿ, ಕಡಲೆಕಾಯಿ ಬೀಜ, ಸ್ವಲ್ಪ ಅವಲಕ್ಕಿ. ಒಂದು ಬೌಲಲ್ಲಿ ಅವಲಕ್ಕಿ ತೊಗೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಹುಳಿ ಅನ್ನದ ಪೌಡರು, ಸ್ವಲ್ಪ ಮನೇಲಿರೋ ಹುಳಿ ಅನ್ನದ ಪೌಡರು, ಅದ್ರ ಜೊತೆಗೆ ಒಂದು 3-4 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಎರಡನ್ನೂ ಒಟ್ಟಿಗೆ ಗ್ರೈಂಡ್ ಮಾಡಿ. ಈಗ ರೆಡಿಯಾಗಿದೆ ನೋಡಿ. ಈ ರೆಡಿಯಾಗಿರೋ ಪೌಡರ್ಗೆ ನೆನೆಸಿರೋ ಸ್ವಲ್ಪ ಹುಣಸೆಹಣ್ಣು ನೀರು ಹಾಕಿ, ಈ ಹುಣಸೆಹಣ್ಣು ನೀರಾದಮೇಲೆ ಇನ್ನೂ ಸ್ವಲ್ಪ ಮೇಲೆ ನೀರು ಚಿಮುಕಿಸಿ ಒಂದು 1/4 ಗಂಟೆ ನೆನೆಯೋದಕ್ಕೆ ಬಿಡಿ. ಹೀಗೆ ಕಲಸಿರೋ ಅವಲಕ್ಕಿ ಒಂದು 1/4 ಗಂಟೆ ನೆಂದರೆ ಸಾಫ್ಟ್ ಆಗುತ್ತೆ. ಬನ್ನಿ, ಈಗ ಅವಲಕ್ಕಿ ನೆಂದಿದೆ. ಈಗ ಒಲೆ ಮೇಲೆ ಬಾಣಲೆ ಇಟ್ಕೊಳ್ಳೋಣ. ಬಾಣಲಿಗೆ ಸ್ವಲ್ಪ ಇಂಗು, ಸಾಸಿವೆ, ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಹಾಗೆ 1-2 ಮೆಣಸಿನ್ಕಾಯಿ. ಈಗ ಒಗ್ಗರಣೆ ರೆಡಿ ಆಗ್ತಾಯಿದೆ. ಇದಕ್ಕೆ ನೆಂದಿರೋ ಅವಲಕ್ಕಿ ಒಲೆ ಮೇಲೆ ಹಾಕ್ಕೊಳ್ಳಿ. ಅದ್ರ ಮೇಲೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಅದಕ್ಕೆ ತುರಿದಿಟ್ಟಿರೋ ಕೊಬ್ಬರಿ ತುರಿ ಮೇಲೆ ಹಾಕ್ಕೊಳ್ಳಿ. ಹಾಗೆ ಕಡಲೆಕಾಯಿ ಬೀಜ ಸ್ವಲ್ಪ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಲೆ ಮೇಲೆ ಹಾಗೆ 2-3 ನಿಮಿಷ ಬಿಸಿಯಾಗಕ್ಕೆ ಬಿಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಹುಳಿ ಅವಲಕ್ಕಿ ರೆಡಿಯಾಗಿದೆ.